ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ಒಂದು ಶೈಕ್ಷಣಿಕ ಹಂತದಲ್ಲಿ ತಾವು ಭೂಗೋಳಶಾಸ್ತ್ರದ ಅನೇಕ ಸಂಗತಿಗಳನ್ನು ತಾವು ತಿಳಿದುಕೊಂಡಿದ್ದೀರಿ. ಆ ಭೂಗೋಳಶಾಸ್ತ್ರದ ಸಂಗತಿಗಳನ್ನು ಸಮಾಜ ವಿಜ್ಞಾನವಾಗಿರ್ತಕ್ಕಂಥ ಒಂದು ವಿಷಯದಲ್ಲಿ ಪ್ರತ್ಯೇಕ ಭಾಗವನ್ನಾಗಿ ಅಲ್ಲೇ ಗುರುತಿಸಿದ್ದು, ಅನೇಕ ಭೂಗೋಳಶಾಸ್ತ್ರದ ಒಂದು ಮಾಹಿತಿಯನ್ನು ತಾವು ಸಂಗ್ರಹಿಸಿಕೊಂಡಿದ್ದು ಅಥವಾ ತಿಳ್ಕೊಂಡಿದ್ದಾಗಿದೆ. ಅಂಥ ಭೂಗೋಳಶಾಸ್ತ್ರ ವಿಷಯವನ್ನು ಈ PU ಹಂತಕ್ಕೆ ಪ್ರತ್ಯೇಕ ಒಂದು ಪಠ್ಯ ವಿಷಯವನ್ನಾಗಿ ಇಲ್ಲೇ ಅಳವಡಿಸಲಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕುರಿತು ಪ್ರಥಮ PUCಯಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತಾ ಇದೆ. ಹಾಗಾದರೆ ಈ ಪ್ರಥಮ PUC ಭೂಗೋಳಶಾಸ್ತ್ರದ ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರವು ಒಂದು ಅಧ್ಯಯನ. ಈ ಒಂದು ಅಧ್ಯಾಯದಲ್ಲಿ ಮೊದಲನೇದಾಗಿ ಭೂಗೋಳಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿ. ಭೂಗೋಳಶಾಸ್ತ್ರವು ಒಂದು ಸಮಗ್ರ ಅಧ್ಯಯನವಾಗಿದೆ. ನಂತರ ಭೂಗೋಳಶಾಸ್ತ್ರದ ಶಾಖೆಗಳು ಹಾಗೂ ಈ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಭಾಗವಾಗಿರ್ತಕ್ಕಂಥ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮಹತ್ವವನ್ನು ಕುರಿತು ಚರ್ಚಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಭೂಗೋಳಶಾಸ್ತ್ರ ಒಂದು ಅಧ್ಯಯನ ಅಂತಕ್ಕಂಥ ಒಂದು ವಿಷಯದಲ್ಲಿ ಬರ್ತಕ್ಕಂಥದ್ದು ಭೂಗೋಳಶಾಸ್ತ್ರದ ಅರ್ಥ. ಭೂಗೋಳಶಾಸ್ತ್ರ ಎಂಬುದು ಒಂದು ಭೂವಿಜ್ಞಾನವಾಗಿದ್ದು, ಭೂಮಿಯ ಮೇಲ್ಮೈನ ಸಂಗತಿಗಳ ಒಂದು ಅಧ್ಯಯನವಾಗಿದೆ. ಅಂದರೆ ಈ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಪ್ರಾಕೃತಿಕ ನಿರ್ಮಿತ ಅಂಶಗಳು, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಮಾನವನು ತನ್ನ ಅಸ್ತಿತ್ವಕ್ಕೆ ನಿರ್ಮಿಸಿಕೊಂಡಿರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಅಂಶಗಳನ್ನು ಕುರಿತು ಈ ಭೂಗೋಳಶಾಸ್ತ್ರ ಅರ್ಥೈಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಒಟ್ಟಿನಲ್ಲಿ ನಾವು ಹೇಳೋದಾದರೆ ಭೂಗೋಳಶಾಸ್ತ್ರವು ಭೂಮಿಯ ಮೇಲ್ಮೈನ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ನಡುವಿನ ಸಂಬಂಧದ ಅಧ್ಯಯನವಾಗಿದೆ ಎಂದು ಹೇಳಬಹುದು. ಈ ಪೃಥ್ವಿ ಮಾನವನ ನಿವಾಸವಾಗಿರುವುದು. ಈ ನಿವಾಸದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದೇ ಭೂಗೋಳಶಾಸ್ತ್ರ ಎಂದು ಇಲ್ಲೇ ಕರೆಯಲ್ಪಡ್ತಾ ಇದೆ. ಆಧುನಿಕ ಒಂದು ಭೂಗೋಳಶಾಸ್ತ್ರವನ್ನು ನಾವಿಲ್ಲೇ ಪರಿಚಯಿಸಿಕೊಳ್ಳುವುದಾದರೆ ಅಥವಾ ಅರ್ಥೈಸಿಕೊಳ್ಳುವುದಾದರೆ, ಭೂಗೋಳಶಾಸ್ತ್ರ ಎಂಬುದು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ವಿಜ್ಞಾನವಾಗಿದೆ. ಈ ಕಾರಣಕ್ಕಾಗಿ ಈ ಭೂಗೋಳಶಾಸ್ತ್ರವು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ನಡುವಿನ ಸಂಬಂಧವನ್ನು ಕುರಿತು ವಿಶ್ಲೇಷಿಸತಕ್ಕಂಥ ಒಂದು ಸಮಗ್ರ ಅಧ್ಯಯನವಾಗಿ ಇಲ್ಲೇ ಕಂಡುಬರ್ತಾ ಇದೆ. ಭೂಮಿಯ ಮೇಲ್ಮೈಯಲ್ಲಾಗ್ತಕ್ಕಂಥ ಬದಲಾವಣೆಯ ಅಂಶಗಳನ್ನು ಮತ್ತು ಕಾರ್ಯವಿಧಾನಗಳನ್ನು ಹಾಗೂ ಅವುಗಳ ಪರಸ್ಪರ ಸಂಬಂಧಗಳನ್ನು ಕುರಿತು ವಿವರಿಸುವಂಥ ಒಂದು ಭೂವಿಜ್ಞಾನವಾಗಿದೆ. ಅಲ್ಲದೆ ಈ ಭೂಗೋಳಶಾಸ್ತ್ರವು ಪ್ರಾದೇಶಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಇಲ್ಲೇ ನಾವು ಕಾಣಬಹುದು. ಈ ರೀತಿಯಾಗಿ ಭೂಮಿಯ ಮೇಲ್ಮೈನ ಸಂಗತಿಗಳನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ, ಕ್ರಮಬದ್ಧವಾದಂಥ ರೀತಿಯಲ್ಲಿ, ತುಲನಾತ್ಮಕವಾದ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನವಾಗಿ ಪರಿಣಮಿಸಿರುವುದು. ಜಿಯೋಗ್ರಫಿ ಎಂಬ ಪದವು ಮೂಲತಃವಾಗಿ ಗ್ರೀಕ್ ಭಾಷೆಯಿಂದ ಬಂದಿದ್ದು, ಇದು 2 ಪದಗಳಿಂದ ಸಂಯೋಜಿಸಲ್ಪಟ್ಟಿರುತ್ತದೆ. ಜಿಯೋ ಎಂದರೆ ಭೂಮಿ, ಗ್ರಫಿಯಾ ಎಂದರೆ ಬರೆಯುವುದು ಅಥವಾ ವಿವರಿಸುವುದು ಎಂದು ಅರ್ಥ ನೀಡ್ತಾ ಇದೆ. ಒಟ್ಟಿನಲ್ಲಿ ಭೂಗೋಳಶಾಸ್ತ್ರದ ಅರ್ಥವನ್ನು ಇದರ ಆಧಾರದ ಮೇಲಿಂದ ನೋಡುವುದಾದರೆ, ಭೂಮಿಯನ್ನು ಕುರಿತು ವಿವರಿಸುವುದೇ ಅಥವಾ ಭೂಮಿಯ ಮೇಲ್ಮೈನ ವಿವರಣಾತ್ಮಕವಾಗಿರ್ತಕ್ಕಂಥ ವಿಷಯವೇ ಭೂಗೋಳಶಾಸ್ತ್ರ ಎಂದು ಇಲ್ಲೇ ಕಂಡುಬರ್ತಾ ಇದೆ. ಭೂಗೋಳಶಾಸ್ತ್ರದ ವ್ಯಾಪ್ತಿ. ಭೂಗೋಳಶಾಸ್ತ್ರವು ಅತ್ಯಂತ ಹಳೆಯ ವಿಜ್ಞಾನವಾಗಿದ್ದು, ಪ್ರಾರಂಭದಲ್ಲಿ ಈ ಭೂಗೋಳಶಾಸ್ತ್ರವು ಪ್ರವಾಸಿಗರಿಂದ, ಪ್ರಪಂಚ ಪರ್ಯಟನಕಾರರಿಂದ, ಪ್ರಾದೇಶಿಕದ ಬಗ್ಗೆ ಅರಿವನ್ನು ಹೊಂದಿರತಕ್ಕಂಥ ತತ್ವಜ್ಞಾನಿಗಳಿಂದ, ವಿದ್ವಾಂಸರಿಂದ, ಪರಿಣಿತರಿಂದ ಸಂಗ್ರಹಿಸಿರ್ತಕ್ಕಂಥ ವಿಷಯವಾಗಿದ್ದು, ಇಂದು ಈ ಭೂಗೋಳಶಾಸ್ತ್ರವು ಎಲ್ಲ ವಿಜ್ಞಾನಗಳ ಮಾತೃವಾಗಿ ಬೆಳವಣಿಗೆ ಹೊಂದಿರ್ತಾ ಇದೆ. ಪ್ರಾರಂಭದಲ್ಲಿ ಇದರ ಅಧ್ಯಯನ ಕ್ಷೇತ್ರವು ಭೂಮಿಗೆ ಸಂಬಂಧಿಸಿದ ಕೆಲವೇ ಅಂಶಗಳನ್ನು ಮತ್ತು ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯವಾಗಿ ಪರಿಣಮಿಸಿತ್ತು. ಅಂದಿನ ಆ ಭೂಗೋಳಶಾಸ್ತ್ರವನ್ನು ನಾವು ಭೂಮಿಯ ವಿವರಣಾತ್ಮಕವಾಗಿರ್ತಕ್ಕಂಥ ಅಧ್ಯಯನ ಎಂದು ಕರೆಯಲ್ಪಡ್ತಾ ಇದ್ವು. ಹೀಗೆ
ವಿವರಣಾತ್ಮಕವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರ ತತ್ವಜ್ಞಾನಿ ಮತ್ತು ವಿದ್ವಾಂಸರಿಂದ ಸಂಶೋಧಕರಿಂದ ಬೆಳವಣಿಗೆ ಆಗ್ತಾ ಬಂದು 19 ಮತ್ತು 20ನೇ ಶತಮಾನದ ಅವಧಿಯಲ್ಲಿ ಇದರ ಅಧ್ಯಯನ ಕ್ಷೇತ್ರವು ಇತರ ವಿಷಯಗಳೊಂದಿಗೆ ಇರುವಂಥ ಸಂಬಂಧವನ್ನು ಇಲ್ಲೇ ಬಳಸಿಕೊಂಡು ಅಳವಡಿಸಿಕೊಂಡು ತನ್ನ ಅಧ್ಯಯನದ ಒಂದು ಕ್ಷೇತ್ರವನ್ನು ಬಹಳಷ್ಟು ವಿಸ್ತಾರಗೊಳಿಸ್ತಾ ಬರಲಿಕ್ಕೆ ಅವಕಾಶ ಉಂಟಾಗಿರ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಭೂಗೋಳಶಾಸ್ತ್ರವು ಸಂಶೋಧನೆ ಮತ್ತು ವಿಜ್ಞಾನ ತಂತ್ರಜ್ಞಾನಗಳ ಅಭಿವೃದ್ಧಿಯಿಂದಾಗಿ ಸಾಕಷ್ಟು ಶೀಘ್ರವಾದಂಥ ಬದಲಾವಣೆಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಹೊಂದಿರ್ತಾ ಇದೆ. ಇಂಥ ಆಧುನಿಕ ಭೂಗೋಳಶಾಸ್ತ್ರವು ಇಂದು ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಜ್ಞಾನಗಳ ಅಥವಾ ಸಾಮಾಜಿಕ ವಿಜ್ಞಾನಗಳ ಸಂಗಮದಂತೆ ಬೆಳವಣಿಗೆ ಹೊಂದಿರತಕ್ಕಂಥ ಸಂಗತಿಯನ್ನು ಇಲ್ಲೇ ನಾವು ಅರಿಯಬಹುದು. ಇದೊಂದು ಅಂತರ್ವಿಷಯ ಅಧ್ಯಯನ ವಸ್ತುವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದಕ್ಕೆ ಇಲ್ಲೇ ಸಾಧ್ಯತೆ ಇದೆ. ಇದು ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳೊಡನೆ ಪ್ರಮುಖ ಕೊಂಡಿಯಾಗಿದ್ದು ಈಗಿನ ಅಧ್ಯಯನದ ಗುರಿ ಮತ್ತು ಅದರ ಉದ್ದೇಶ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರದೊಡನೆ ಇರತಕ್ಕಂಥ ಹೊಂದಾಣಿಕೆಯನ್ನು ಅರ್ಥೈಸಿಕೊಳ್ತಕ್ಕಂಥದ್ದೇ ಆಗಿದೆ ಎಂಬ ಮಾಹಿತಿಯನ್ನು ಇದರಿಂದ ನಾವಿಲ್ಲೇ ಪಡೆಯಬಹುದು. ಈ ರೀತಿಯಾಗಿ ಭೂಗೋಳಶಾಸ್ತ್ರದ ವ್ಯಾಪ್ತಿ ಅತ್ಯಂತ ಹಳೆಯದಾದಂಥ ಒಂದು ವಿಜ್ಞಾನದ ರೀತಿಯಲ್ಲಿ ಆರಂಭಗೊಂಡು ಇವತ್ತು ಈ ಭೂಮಿಯನ್ನು ಕುರಿತು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಭೂವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿರ್ತಾ ಇದೆ. ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರ ಒಂದು ಸೈದ್ಧಾಂತಿಕ ಸಮನ್ವಯ ಅಧ್ಯಯನವಾಗಿ ಇಲ್ಲೇ ಗುರುತಿಸಲ್ಪಟ್ಟಿದೆ. ಈ ಭೂಗೋಳಶಾಸ್ತ್ರದ ವಿಷಯ ವಸ್ತುವನ್ನು ನಾವು ನೋಡಿದಾಗ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನದ ವಿಷಯಗಳು ಸಾಕಷ್ಟು ಇಲ್ಲೇ ಒಳಗೊಂಡಿರ್ತಾ ಇದೆ. ಇದರ ಆಧಾರದ ಮೇಲಿಂದ ಈ ಭೂಗೋಳಶಾಸ್ತ್ರವು ಒಂದು ಸಮಗ್ರ ಅಧ್ಯಯನದ ರೀತಿಯಲ್ಲಿ ಕಂಡುಬರುವುದು. ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ನಡುವಿನ ಕೊಂಡಿಯಂತೆ ಇದು ಗುರುತಿಸಲ್ಪಡ್ತಾ ಇದೆ. ಅನೇಕ ಪ್ರಾಕೃತಿಕ ವಿಜ್ಞಾನಗಳಾಗಿರ್ತಕ್ಕಂಥವುಗಳು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಅಳವಡಿಸಲ್ಪಟ್ಟಿರ್ತಕ್ಕಂಥದ್ದನ್ನು ಇಲ್ಲೇ ನಾವು ಕಾಣಬಹುದು. ಉದಾಹರಣೆಗೆ ಭೂಮಿಯು ಕೂಡ ಒಂದು ಆಕಾಶಕಾಯ. ಈ ಆಕಾಶಕಾಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಖಗೋಳ ವಿಜ್ಞಾನ ಇಲ್ಲೇ ಪ್ರತ್ಯೇಕವಾದಂಥ ವಿಜ್ಞಾನವಾಗಿದ್ದರೂ ಕೂಡ ಭೂಗೋಳಶಾಸ್ತ್ರದಲ್ಲಿ ಭೂಮಿಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ವಿಷಯ ವಸ್ತುವನ್ನು ಇಲ್ಲಿ ನಾವು ಪರಿಚಯಿಸಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗೆ ಅನೇಕ ಪ್ರಾಕೃತಿಕ ವಿಜ್ಞಾನಗಳು ಮಣ್ಣಿನ ಬಗ್ಗೆ, ಹವಾಮಾನದ ಬಗ್ಗೆ, ವಾಯುಗುಣದ ಬಗ್ಗೆ ಕುರಿತು ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಈ ಭೂಮಿಯ ಮೇಲ್ಮೈನ ಪ್ರಾಕೃತಿಕ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಭೌತಿಕ ವಿಜ್ಞಾನಗಳ ಒಂದು ಪರಿಚಯವನ್ನು ಇವತ್ತಿನ ದಿವಸ ಈ ಭೂಗೋಳಶಾಸ್ತ್ರದಲ್ಲಿ ನಾವು ಪಡೆದುಕೊಳ್ತಾ ಇದ್ದೇವೆ. ಇದರಿಂದ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರವು ಭೂಗೋಳಶಾಸ್ತ್ರದ ಒಂದು ಭಾಗವಾದಂಥ ರೀತಿಯಲ್ಲಿ ಇವತ್ತು ನಾವು ಪರಿಚಯಿಸಿಕೊಂಡಾಗ ಪ್ರಾಕೃತಿಕ ಭೂಗೋಳದಲ್ಲಿ ಅನೇಕ ವಿಜ್ಞಾನಗಳ ಒಂದು ಸಂಗಮವೂ ಕೂಡ ಇಲ್ಲೇ ಕಂಡುಬರ್ತಾ ಇದೆ. ಅದೇ ರೀತಿಯಾಗಿ ಭೂಗೋಳಶಾಸ್ತ್ರವು ಸಾಮಾಜಿಕ ವಿಜ್ಞಾನಗಳನ್ನಿರ್ತಕ್ಕಂಥ ಸಂಬಂಧವನ್ನು ಕುರಿತು ಇಲ್ಲಿ ವಿವರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಐತಿಹಾಸಿಕ ಭೂಗೋಳ ಇರ್ಬೋದು, ಸಾಮಾಜಿಕ ಭೂಗೋಳ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ರಾಜಕೀಯ ಭೂಗೋಳ ಇರ್ಬೋದು, ವಾಣಿಜ್ಯ ಭೂಗೋಳ ಇರ್ಬೋದು. ಇವೆಲ್ಲವುಗಳು ಕೂಡ ಆಯಾ ಪ್ರಾದೇಶಿಕ ಭೌಗೋಳಿಕ ಹಿನ್ನೆಲೆಗನುಸಾರವಾಗಿ ಇತರೆಲ್ಲ ಸಾಮಾಜಿಕ ವಿಜ್ಞಾನಗಳ ಸಂಬಂಧವನ್ನು ಕುರಿತು ವಿಶ್ಲೇಷಿಸ್ತಕ್ಕಂಥ ಕೆಲಸವನ್ನು ಭೂಗೋಳಶಾಸ್ತ್ರದ ಒಂದು ಭಾಗವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಿಸರವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಈ ಮಾನವ ಭೂಗೋಳ ಅಥವಾ ಸಾಂಸ್ಕೃತಿಕ ಭೂಗೋಳ ಇಲ್ಲೇ ಕಂಡುಬರ್ತಾ ಇದೆ. ಇದರಿಂದ ನಾವು ನೋಡಿದಾಗ ಈ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ವಿಷಯಗಳನ್ನು ಕುರಿತು ವಿವರಿಸ್ತಕ್ಕಂಥ ಈ ಭೂಗೋಳಶಾಸ್ತ್ರವು ಅನೇಕ ಸಾಮಾಜಿಕ ಮತ್ತು ಭೌತಿಕ ವಿಜ್ಞಾನಗಳ ಸಂಗಮದಂತೆ ಇಲ್ಲೇ ಕಂಡುಬರೋದರಿಂದ ಇದೊಂದು ಸಮಗ್ರ ಅಧ್ಯಯನ ಎಂದು ಇಲ್ಲೇ ನಾವು ತಿಳಿದುಕೊಳ್ಬೇಕಾಗ್ತಾ ಇದೆ. ಭೂಗೋಳಶಾಸ್ತ್ರದ ಶಾಖೆಗಳು. ಭೂಮಿಯ ಮೇಲ್ಮೈನ ಚಲನಾತ್ಮಕವಾದ ಪ್ರಾದೇಶಿಕ ಅರಿವನ್ನು ಸ್ಪಷ್ಟವಾಗಿ ತಿಳಿಯಲು ಭೂಗೋಳಶಾಸ್ತ್ರ ಒಂದೇ ಇವತ್ತ ಒಂದು ವೇದಿಕೆಯಾಗಿ ಇಲ್ಲೇ ನಮಗೆ ಕಂಡುಬರ್ತಾ ಇದೆ. ಇದೊಂದು ಅಂತರ್ವಿಷಯ ವಿಜ್ಞಾನವಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಈ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಭೂಮಿಯ ಮೇಲ್ಮೈನ ಹಲವಾರು ಸಂಗತಿಗಳನ್ನು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳನ್ನು ಕುರಿತು ವಿವರಿಸುವಂಥ ಒಂದು ವಿಜ್ಞಾನವಾಗಿ ಇಲ್ಲೇ ಕಂಡುಬರ್ತಾ ಇದೆ. ಈ ಕಾರಣದಿಂದ ಈ ಭೂಗೋಳಶಾಸ್ತ್ರದ ಒಂದು ವ್ಯಾಪ್ತಿಯಲ್ಲಿ ಕಂಡುಬರ್ತಕ್ಕಂಥ ವಿಷಯ ವಸ್ತುವನ್ನು ಆಧಾರವಾಗಿಟ್ಕೊಂಡು ನೋಡೋದಾದರೆ ಅನೇಕ ವಿಷಯಗಳ
ಸಂಬಂಧದ ಸೇತುವೆಯಾಗಿರ್ತಕ್ಕಂಥ ಈ ಭೂಗೋಳಶಾಸ್ತ್ರವನ್ನು ಮುಖ್ಯವಾಗಿ 3 ಶಾಖೆಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗ್ತಾ ಇದೆ. ಅಂಥ ಈ ಭೂಗೋಳಶಾಸ್ತ್ರದ ಶಾಖೆಗಳು ಯಾವುವಂತಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಮಾನವ ಭೂಗೋಳಶಾಸ್ತ್ರ, ಮತ್ತೊಂದು ಜೀವ ಭೂಗೋಳಶಾಸ್ತ್ರ ಎಂದು. ಪ್ರಾಕೃತಿಕ ಭೂಗೋಳ ಇದು ಪ್ರಕೃತಿಯ ಸಾರಾಂಶದ ಅಧ್ಯಯನವಾಗಿರ್ತಕ್ಕಂಥದ್ದು. ಈ ಭೂಮಿ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಪ್ರಕೃತಿದತ್ತವಾಗಿರ್ತಕ್ಕಂಥ ಅಂಶಗಳೇನಿವೆ, ಭೂ ಸ್ವರೂಪಗಳಿರ್ಬೋದು, ವಾಯುಗುಣ ಇರ್ಬೋದು, ಹವಾಗುಣ ಇರ್ಬೋದು, ಜಲರಾಶಿ ಇರ್ಬೋದು, ಸಸ್ಯವರ್ಗ ಇರ್ಬೋದು, ಹವಾಮಾನ ಇರ್ಬೋದು, ಇವೆಲ್ಲವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ವಿಷಯ ವಸ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಇಲ್ಲಿ ಕಂಡುಬರ್ತಾ ಇದೆ. ಇದರಿಂದಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರವು ಪ್ರಕೃತಿಯ ಸಾರಾಂಶ ಅನ್ನುವಂಥ ರೀತಿಯಲ್ಲಿ ಅರ್ಥೈಸಲಾಗ್ತಾ ಇದೆ. ಸ್ವಾಭಾವಿಕವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಭೂಮಿಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಅನೇಕ ಪ್ರಾಕೃತಿಕ ವಿಜ್ಞಾನಗಳ ಮತ್ತು ಭೌತಿಕ ವಿಜ್ಞಾನಗಳ ಒಂದು ವಿಷಯ ವಸ್ತುವನ್ನು ಇಲ್ಲಿ ನಾವು ಕಾಣಬಹುದು. ಇದರ ಆಧಾರದ ಮೇಲಿಂದ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಅದು ಹೊಂದಿರತಕ್ಕಂಥ ವಿಷಯಗಳನ್ನು ಅನುಸಾರವಾಗಿ ನಾವು ನೋಡೋದಾದರೆ ಅನೇಕ ವಿಜ್ಞಾನಗಳ ಶಾಖೆಗಳು ಇಲ್ಲೇ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದನ್ನು ಇಲ್ಲೇ ನಾವು ಕಾಣಬಹುದು. ಉದಾಹರಣೆಗೆ ಭೂಗೋಳಶಾಸ್ತ್ರ ಭೂಮಿಯ ಮೇಲ್ಮೈನ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ ಅಂತಂದರೆ, ವಾಯುಗುಣ ವಿಜ್ಞಾನದ ಸಂಗತಿಗಳನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಆ ವಾಯುಗುಣವನ್ನು ವಿವರಿಸ್ತಕ್ಕಂಥ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕಿಲ್ಲೇ ಸಾಧ್ಯ ಆಗಿರ್ತಾ ಇದೆ. ಆ ಕಾರಣದಿಂದ ವಾಯುಗುಣಶಾಸ್ತ್ರ ಪ್ರಾಕೃತಿಕ ಭೂಗೋಳದ ಒಂದು ಶಾಖೆಯಾಗಿಲ್ಲೇ ಪರಿಚಯಿಸ್ತಕ್ಕಂಥದ್ದಕ್ಕೆ ಕಾರಣ ಆಗಿದೆ. ಅದೇ ರೀತಿಯಾಗಿ ಭೂರಚನಾಶಾಸ್ತ್ರ ಭೂಮಿಯ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಅನೇಕ ಪ್ರಾಕೃತಿಕ ಭೂಸ್ವರೂಪಗಳು ಇವತ್ತೇನು ಕಂಡು ಬರ್ತಾ ಇದೆ, ಅವುಗಳ ಹುಟ್ಟು, ಅವುಗಳ ರಚನೆ ಮತ್ತು ಅವುಗಳ ವಿನ್ಯಾಸ, ಅವುಗಳ ಕಾಲಾವಧಿ ಇದನ್ನು ಕುರಿತು ವಿವರಿಸ್ತಕ್ಕಂಥ ಅನೇಕ ಸಂಗತಿಗಳನ್ನು ಭೂರಚನಾಶಾಸ್ತ್ರ ಇಲ್ಲೇ ಮಾಡ್ತಾ ಇದೆ. ಅಂಥ ಒಂದು ವಿಷಯವನ್ನು ಇವತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಭೂಸ್ವರೂಪಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೂರಚನಾಶಾಸ್ತ್ರದ ನೆರವನ್ನು ಪಡೆದುಕೊಂಡು ಇವತ್ತು ನಾವು ಇಲ್ಲೇ ಅಭ್ಯಸಿಸಬೇಕಾಗ್ತಾ ಇದೆ. ಅಂಥ ಭೂರಚನಾಶಾಸ್ತ್ರ ಒಂದು ಪ್ರತ್ಯೇಕ ವಿಜ್ಞಾನವಾಗಿದ್ದು, ಭೂವಿಜ್ಞಾನವಾಗಿದ್ದು, ಅಂಥ ಸಂಗತಿಗಳನ್ನು ಇವತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಇಲ್ಲೇ ತನ್ನ ವಿಷಯ ವಸ್ತುವಿನಲ್ಲಿ ಅಳವಡಿಸಲ್ಪಟ್ಟಿರ್ತಕ್ಕಂಥದ್ದು ನಾವು ನೋಡಿದರೆ ಇದು ಕೂಡ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಒಂದು ಶಾಖೆ ಎಂದು ಇಲ್ಲೇ ನಾವು ಹೇಳಬೇಕಾಗ್ತಾ ಇದೆ. ಹೀಗೆ ಅನೇಕ ಪ್ರಾಕೃತಿಕ ವಿಜ್ಞಾನಗಳು, ಸಾಗರಶಾಸ್ತ್ರ ಇರ್ಬೋದು, ಮಣ್ಣಿನ ಬಗ್ಗೆ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಮಣ್ಣು ವಿಜ್ಞಾನ ಇರ್ಬೋದು, ಶಿಲೆಗಳ ರಚನೆ ಮತ್ತು ಅವುಗಳ ಗುಣಸ್ವರೂಪಗಳ ಬಗ್ಗೆ, ಅವುಗಳ ವಿಸ್ತಾರದ ಬಗ್ಗೆ ಕುರಿತು ಇವತ್ತು ತಿಳಿಸ್ತಕ್ಕಂಥ ಶಿಲಾ ವಿಜ್ಞಾನ ಇರ್ಬೋದು. ಹೀಗೆ ಒಂದಲ್ಲ ಅಂದರೆ ಅನೇಕ ಪ್ರಾಕೃತಿಕ ವಿಜ್ಞಾನಗಳ, ಭೌತಿಕ ವಿಜ್ಞಾನಗಳ ವಿಷಯ ವಸ್ತುವನ್ನು ಇವತ್ತು ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇಲ್ಲೇ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಪ್ರಾಕೃತಿಕ ಭೂಗೋಳ ಅನೇಕ ಪ್ರಾಕೃತಿಕ ವಿಜ್ಞಾನಗಳ ಒಂದು ಅಂಶಗಳನ್ನು ಒಳಗೊಂಡಿರೋದ್ರಿಂದ ಇದು ಅನೇಕ ಶಾಖೆಗಳಿಂದ ಕೂಡಿದೆ ಎಂದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಭೂಗೋಳಶಾಸ್ತ್ರದ ಮತ್ತೊಂದು ಶಾಖೆ ಮಾನವ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು. ಇದು ಮಾನವ ಮತ್ತು ಆತನ ಚಟುವಟಿಕೆಗಳನ್ನು ತಿಳಿಸುವಂಥದ್ದು ಅಷ್ಟೇ ಅಲ್ಲ, ನಿರ್ದಿಷ್ಟವಾಗಿ ಸಾಂಸ್ಕೃತಿಕ ಪರಿಸರದ ಅಂಶಗಳು ಅಥವಾ ಮಾನವ ನಿರ್ಮಿತ ಲಕ್ಷಣಗಳನ್ನು ಇದು ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವುಗಳಲ್ಲಿ ಪ್ರಮುಖವಾದಂಥವುಗಳು ಏನಂತಂದರೆ ಸಂಸ್ಕೃತಿ, ಸಮಾಜ, ಕೃಷಿ, ಗಣಿಗಾರಿಕೆ, ಕೈಗಾರಿಕೆ, ಸಾರಿಗೆ, ಪ್ರವಾಸೋದ್ಯಮ, ವ್ಯಾಪಾರ, ಜನಸಂಖ್ಯೆ ಗಾತ್ರ ಇವುಗಳ ಬಗ್ಗೆ ಕುರಿತು ವಿವರಿಸುವಂಥ ವಿಷಯ ವಸ್ತು ಇವತ್ತು ಭೂಗೋಳಶಾಸ್ತ್ರದಲ್ಲಿ ಕಂಡುಬರ್ತಾ ಇದೆ. ಆಯಾ ಪ್ರಾದೇಶಿಕ ಹಿನ್ನೆಲೆಗೆ ಅನುಸಾರವಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥ ಮಾನವನ ಸಂಸ್ಕೃತಿ, ಅವನ ಸಮಾಜ, ಅವನ ಕೃಷಿ, ಅವನ ಗಣಿಗಾರಿಕೆ, ಕೈಗಾರಿಕೆ, ಸಾರಿಗೆ, ಪ್ರವಾಸೋದ್ಯಮ ಮುಂತಾದವುಗಳನ್ನು ಕುರಿತು ಆ ಪ್ರಾದೇಶಿಕ ಹಿನ್ನೆಲೆಗನುಸಾರವಾಗಿ ಇವತ್ತು ತಿಳಿಸುವಂಥ ಕೆಲಸ ಈ ಭೂಗೋಳಶಾಸ್ತ್ರ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಭೂಗೋಳಶಾಸ್ತ್ರವು ಒಂದು ಪ್ರಾದೇಶಿಕ ಹಂಚಿಕೆ ವಿಜ್ಞಾನ ಅನ್ನುವಂಥ ರೀತಿಯಲ್ಲಿ ಕೂಡ ಅರ್ಥೈಸಲಾಗ್ತದೆ. ಈ ಒಂದು ಅರ್ಥದ ಹಿನ್ನೆಲೆಗನುಸಾರವಾಗಿ ಮಾನವ ನಿರ್ಮಿತ ಅಂಶಗಳನ್ನು ವಿಶ್ಲೇಷಿಸ್ತಕ್ಕಂಥ ಈ ಭೂಗೋಳಶಾಸ್ತ್ರದ ವಿಷಯವನ್ನು ಒಂದು ಸಾಂಸ್ಕೃತಿಕ ಭೂಗೋಳ ಅನ್ನುವಂಥ ಒಂದು ಶಾಖೆಯಲ್ಲಿ ಇವತ್ತು ಅಳವಡಿಸಲಾಗಿರ್ತಾ ಇದೆ. ಉದಾಹರಣೆಗೆ ಸಾಂಸ್ಕೃತಿಕ ಭೂಗೋಳಶಾಸ್ತ್ರ, ಇತಿಹಾಸ ಭೂಗೋಳಶಾಸ್ತ್ರ, ರಾಜಕೀಯ ಭೂಗೋಳಶಾಸ್ತ್ರ, ಕೃಷಿ ಭೂಗೋಳಶಾಸ್ತ್ರ, ಆರ್ಥಿಕ ಭೂಗೋಳಶಾಸ್ತ್ರ, ವಾಣಿಜ್ಯ ಭೂಗೋಳಶಾಸ್ತ್ರ, ಜನಸಂಖ್ಯೆ ಭೂಗೋಳಶಾಸ್ತ್ರ ಇವೆಲ್ಲವುಗಳು ಕೂಡ ಇವತ್ತು ಈ ಮಾನವ ನಿರ್ಮಿತ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಸಾಂಸ್ಕೃತಿಕ ಭೂಗೋಳದ ವಿಷಯ ವಸ್ತುವಾಗಿರೋದ್ರಿಂದ ಇವನ ಪ್ರತ್ಯೇಕ ಒಂದೊಂದು
ಆರ್ಥಿಕ ಭೂಗೋಳಶಾಸ್ತ್ರದ ಶಾಖೆಗಳೆಂದು ಇವತ್ತು ಇಲ್ಲಿ ಗುರುತಿಸಲ್ಪಟ್ಟಿರ್ತಾ ಇದೆ. ಈ ಕಾರಣದಿಂದಾಗಿ ಇವತ್ತು ಸಾಂಸ್ಕೃತಿಕ ಭೂಗೋಳಶಾಸ್ತ್ರವು ಕೂಡ ಅನೇಕ ಶಾಖೆಗಳಿಂದ ಕೂಡಿದೆ ಎಂಬುದನ್ನು ಇವತ್ತು ನಾವಿಲ್ಲಿ ತಿಳಿದುಕೊಳ್ಬೋದು. ಇದಲ್ಲದೆ ಭೂಮಿ ಮೇಲೆ ಇವತ್ತು ಸಸ್ಯ ಮತ್ತು ಪ್ರಾಣಿಗಳು ಏನು ಅಸ್ತಿತ್ವದಲ್ಲಿವೆ, ಅವುಗಳು ಒಂದು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪರಿಸರದ ಒಂದು ಸಂಬಂಧಕ್ಕೆ ಹೋಲಿಸಿ ಇವತ್ತು ಅಧ್ಯಯನ ಮಾಡ್ತಕ್ಕಂಥ ಕಾರ್ಯ ಇವತ್ತು ಭೂಗೋಳಶಾಸ್ತ್ರದಲ್ಲಿ ನಡೀತಾ ಇದೆ. ಇದರ ಹಿನ್ನೆಲೆಗನುಸಾರವಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ವಿಷಯ ವಸ್ತು ಇವತ್ತು ಭೂಗೋಳಶಾಸ್ತ್ರದ ಒಂದು ಪ್ರಮುಖ ವಿಷಯವಾಗಿರೋದ್ರಿಂದ ಇದನ್ನು ನಾವು ಜೀವಭೂಗೋಳಶಾಸ್ತ್ರ ಎಂಬ ಒಂದು ಪ್ರತ್ಯೇಕ ಒಂದು ಶಾಖೆಯನ್ನಾಗಿಯೇ ಗುರುತಿಸಿಕೊಳ್ತಕ್ಕಂಥಕ್ಕೆ ಕಾರಣ ಆಗಿರ್ತಾ ಇದೆ. ಈ ರೀತಿಯಾಗಿ ಇವತ್ತು ಈ ಭೂಗೋಳಶಾಸ್ತ್ರವು ಅನೇಕ ಸಾಮಾಜಿಕ ಮತ್ತು ಭೌತಿಕ ವಿಜ್ಞಾನಗಳ ಸಂಗಮದಂತೆ ಏನು ಕಂಡು ಬರ್ತಾ ಇದೆ, ಆ ವಿಷಯ ವಸ್ತುವನ್ನು ಆಧರಿಸಿಕೊಂಡು ಈ ಮುಖ್ಯವಾಗಿ ಪ್ರಾಕೃತಿಕ ಭೂಗೋಳ, ಸಾಂಸ್ಕೃತಿಕ ಭೂಗೋಳ ಮತ್ತು ಜೀವಭೂಗೋಳ ಎಂಬ ಶಾಖೆಗಳನ್ನು ವಿಭಾಗಿಸಿದ ನಂತರ ಆಯಾ ಒಂದು ಪ್ರಮುಖ ವಿಭಾಗದಲ್ಲಿ ಅವುಗಳು ಒಳಗೊಂಡಿರತಕ್ಕಂಥ ವಿಷಯ ವಸ್ತುವನ್ನು ಆಧರಿಸಿ ಈ ಭೂಗೋಳಶಾಸ್ತ್ರದ ಅನೇಕ ಶಾಖೆಗಳನ್ನು ಇವತ್ತಿನ ದಿವಸ ಇಲ್ಲಿ ಪರಿಚಯಿಸಿಕೊಳ್ತಕ್ಕಂಥದಕ್ಕೆ ನಮಗೆ ಆಧಾರವಾಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಚರ್ಚಿಸ್ತಕ್ಕಂಥ ವಿಷಯ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮಹತ್ವ ಎಂಬುದನ್ನು ಚರ್ಚಿಸೋಣ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮಹತ್ವ. ಪ್ರಾಕೃತಿಕ ಭೂಗೋಳಶಾಸ್ತ್ರವು ಭೂಗೋಳಶಾಸ್ತ್ರದ ಒಂದು ಅವಿಭಾಜ್ಯ ಅಂಗವಾಗಿದೆ. ಭೂಮಿಯ ಮೇಲ್ಮೈನ ಪ್ರಾಕೃತಿಕ ಒಂದು ಲಕ್ಷಣಗಳನ್ನು ಕುರಿತು ಇದು ತಿಳಿಸ್ತಾ ಇದೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಅಧ್ಯಯನವಾಗಿದ್ದು, ಪ್ರಾಕೃತಿಕ ಪರಿಸರದ ಒಂದು ಅರಿವನ್ನು ಪಡೆಯತಕ್ಕಂಥದ್ದಕ್ಕೆ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರ್ತಾ ಇದೆ. ಪ್ರಾಕೃತಿಕ ಪರಿಸರದ ಅಂಶಗಳಾಗಿರ್ತಕ್ಕಂಥ ಭೂಮಿ, ಭೂಭಾಗಗಳು, ಭೂಪದರಗಳು, ವಾಯುಮಂಡಲದ ಘಟಕಾಂಶಗಳು, ವಾಯುಮಂಡಲದ ಸಂಯೋಜನೆ ಮತ್ತು ವಾಯುಮಂಡಲದ ರಚನೆ ಇವುಗಳ ಬಗ್ಗೆ ಕುರಿತು ವಿವರಿಸುವಂಥ ಕೆಲಸ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಕಾರ್ಯವನ್ನು ಕೈಗೊಂಡಿದ್ದು, ಇವುಗಳ ಒಂದು ಅರಿವನ್ನು ನಾವು ನೆಲೆಸಿರ್ತಕ್ಕಂಥ ಪ್ರದೇಶದಲ್ಲಿರುವಂಥ ವಾಯುಮಂಡಲದ ಬಗ್ಗೆ, ವಾಯುವಿನ ನೆಲೆಯ ಬಗ್ಗೆ ಕುರಿತು ತಿಳಿಯುವಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನದ ಮಹತ್ವ ಹೆಚ್ಚಾಗಿಯೇ ಕಂಡುಬರ್ತಾ ಇದೆ. ಅದೇ ರೀತಿಯಾಗಿ ಭೂಮಿಯ ಮೇಲ್ಮೈನ ಸಾದೃಶ್ಯದಲ್ಲಿ ಸಾಕಷ್ಟು ಭಿನ್ನತೆ ಇದ್ದು, ಆ ಭಿನ್ನತೆಗೆ ಕಾರಣಗಳೇನು ಎಂಬ ಮಾಹಿತಿಯನ್ನು ಇವತ್ತಿನ ದಿವಸ ಒದಗಿಸಿ ಅದರ ಬಗ್ಗೆ ಸಂಪೂರ್ಣ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಒಂದು ಅಧ್ಯಯನ ನಮಗೆ ಹೆಚ್ಚು ಮಹತ್ವದ್ದಾಗಿರ್ತಾ ಇದೆ. ಅದೇ ರೀತಿಯಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರವು ಭೂಮಿಯ ಮೇಲ್ಮೈನ ಪರಿಸರದ ಅಂಶಗಳು ವ್ಯವಸ್ಥಿತವಾಗಿ ಹೊಂದಾಣಿಕೆಯ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ನಾವು ಈ ಭೂಗೋಳಶಾಸ್ತ್ರದಲ್ಲಿ ಕೈಗೊಳ್ಳಬೇಕಾಗ್ತಾ ಇದೆ. ಪ್ರಾಕೃತಿಕ ಭೂಗೋಳಶಾಸ್ತ್ರವು ಈ ಪ್ರಾಕೃತಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರದ ನಡುವೆ ಇರತಕ್ಕಂಥ ಸಂಬಂಧವನ್ನು ತಿಳಿಸುವಂಥ ಕೆಲಸ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮಾಡ್ತಾ ಇದೆ. ಅಂತ ಈ ಭೌತಿಕ ಮತ್ತು ಸಾಮಾಜಿಕ ಪರಿಸರಗಳ ನಡುವೆ ಇರತಕ್ಕಂಥ ಸಂಬಂಧದ ಒಂದು ಹೊಂದಾಣಿಕೆಯ ಒಂದು ಮಾಹಿತಿಯನ್ನು ಅರಿಯುವಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನದ ಮಹತ್ವ ಹೆಚ್ಚಾಗಿಯೇ ಕಂಡುಬರ್ತಾ ಇದೆ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮುಖ್ಯ ದೃಷ್ಟಿಕೋನ ಏನಂತಂದರೆ ಜೈವಿಕ ವಲಯ, ಭೂಮಿ ಮತ್ತು ಜಲಭಾಗಗಳು, ಜೈವಿಕ ಅಂಶಗಳು ಇವುಗಳ ಬಗ್ಗೆ ಕುರಿತು ಇವತ್ತು ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ನಮಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದರಿಂದಾಗಿ ಈ ಜೈವಿಕ ಹಿನ್ನೆಲೆಯ ಒಂದು ಅರಿವನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರದಿಂದ ನಾವು ತಿಳಿದುಕೊಳ್ತಕ್ಕಂಥದಕ್ಕೆ ತುಂಬ ನೆರವಾಗ್ತಾ ಇದೆ. ಆದ್ದರಿಂದ ಜೈವಿಕ ವ್ಯವಸ್ಥೆ ಮತ್ತು ಪರಿಸರದ ನಡುವೆ ಇರತಕ್ಕಂಥ ಸಂಬಂಧವನ್ನು ಕುರಿತು ತಿಳಿಯುವಲ್ಲಿ ಪ್ರಾಕೃತಿಕ ಭೂಗೋಳದ ಅಧ್ಯಯನದ ಮಹತ್ವ ಹೆಚ್ಚಾಗಿಯೇ ಕಂಡುಬರ್ತಾ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಮಾನವನ ನಿವಾಸವಾಗಿರ್ತಕ್ಕಂಥ ಪೃಥ್ವಿ ಮತ್ತು ಅದರ ನಿವಾಸಿಗಳ ಒಂದು ಯೋಗಕ್ಷೇಮವನ್ನು ಕುರಿತು ಇವತ್ತು ತಿಳಿಸುವಂಥ ಒಂದು ಕೆಲಸ ಮಾಡುವಂಥ ಈ ಪ್ರಾಕೃತಿಕ ಭೂಗೋಳದ ಅಧ್ಯಯನದ ಮಹತ್ವ ಇಲ್ಲಿ ನಮಗೆ ಹೆಚ್ಚು ಅವಶ್ಯವಾಗಿ ಇಲ್ಲಿ ಕಂಡುಬರ್ತಾ ಇದೆ.